ಬಡಾವಣೆ ಜನರಿಗೆ ಸೊಳ್ಳೆ ಫ್ರೀ, ದುರ್ವಾಸನೆ ಫ್ರೀ, ಸಮಸ್ಯೆ ಅಂತೂ ಫ್ರೀ ಫ್ರೀ ಫ್ರೀ. ದೊಡ್ಡಬಳ್ಳಾಪುರ ನಗರಸಭೆಯ ಬಡಾವಣೆಯ ಜನರ ಸಂಕಷ್ಟ ಇದು. ಕೇಳೋರಿಲ್ಲ ಹೇಳೋರಿಲ್ಲ ನಂಗಾಗಿದೆ. ದಶಕಗಳ ಒಳಚರಂಡಿ ಮತ್ತು ಕೊಳಚೆ ನೀರಿನ ಮುಕ್ತಿಗೆ ಪರಿಹಾರ ಇಲ್ಲ. ದೊಡ್ಡಬಳ್ಳಾಪುರದ ಚಂದ್ರಮೌಳೇಶ್ವರ ಲೇಔಟ್ ನಿವಾಸಿಗಳು ಗೋಳು ಎಳ್ಕೊಳ್ತಾ ಇದ್ದಾರೆ. ಲೇಔಟ್ ಜನಕ್ಕೆ ಸಮಸ್ಯೆಗಳು ಒಂದು ರೀತಿಯಾಗಿ ಫ್ರೀಯಾಗಿ ಸಿಗ್ತಾ ಇದೆ. ದೊಡ್ಡಬಳ್ಳಾಪುರ ನಗರಸಭೆ ಚಂದ್ರಮೌಳೇಶ್ವರ ಜನರಿಗೆ ಅವರ ಒಳಚರಂಡಿ ಸಮಸ್ಯೆಯಿಂದ ವ್ಯವಸ್ಥೆಯಿಂದ ಮುಕ್ತಿ ಯಾವಾಗ ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಸಕಲ ಸವಲತ್ತುಗಳು ಇದೆ ಅಂದ್ರೂ ಕೂಡ ಪಾರ್ಕು, ನೀರು, ಒಳಚರಂಡಿ ಎಲ್ಲ ಸೌಲಭ್ಯ ಇದೆ ಅಂದರೆ ಲಕ್ಷಾಂತರ ದುಡ್ಡು ಹಾಕಿ ಜಾಗ ತಗೊಂಡು ಮನೆ ಕಟ್ಟಿದ್ವಿ. ಆದರೆ ಸಾವಿರ ರೂಪಾಯಿ ನಗರಸಭೆಗೆ ಟ್ಯಾಕ್ಸ್ ಕೂಡ ಕಟ್ಟಿದ್ದೀವಿ. ಟ್ಯಾಕ್ಸ್ ಮಾತ್ರ ಆನ್ ಟೈಮ್ಗೆ ಕಟ್ಟಬೇಕು, ಸಮಸ್ಯೆ ಮಾತ್ರ ರೆಸ್ಪಾನ್ಸ್ ಮಾಡೋದಿಲ್ಲ ಅಂತ ಅಲ್ಲಿನ ಜನರು ಅಳಲನ್ನು ತೊಡ್ಕೊಳ್ತಾರೆ. ರೆಸ್ಪಾನ್ಸೇ ಮಾಡೋದಿಲ್ಲ. ಮಳೆ ಬಂದರೆ ತೀವ್ರ ಸಂಕಷ್ಟ ಆಗಿಬಿಡುತ್ತೆ. ಸಮಸ್ಯೆಯನ್ನು ಅನುಭವಿಸಬೇಕು. ಮಳೆ ನೀರು ಚರಂಡಿ ನೀರಲ್ಲಿ ಮಿಕ್ಸ್ ಆಗಿ ತಗ್ಗು ಪ್ರದೇಶದಲ್ಲಿ ನೀರೆಲ್ಲ ನಿಂತು ದುರ್ವಾಸನೆ ಹೊಡೆಯುತ್ತೆ. ತೀವ್ರ ದುರ್ವಾಸನೆಯಿಂದ ಸೊಳ್ಳೆಗಳು ಹೆಚ್ಚಾಗ್ತಾ ಇದೆ. ಸಾಕಪ್ಪ ಸಾಕು ಇಲ್ಲಿನ ಜೀವನ ಅನ್ನೋ ಹಾಗಾಗಿದೆ ಅಂತಾರೆ ಇಲ್ಲಿನ ಜನ. ಸರ್ 2021-22ರಿಂದನೂ ನಾವು ಈ ಅಧಿಕಾರಿಗಳನ್ನ ಸತತವಾಗಿ ಭೇಟಿ ಮಾಡ್ತಾ ಇದ್ದೀವಿ ಸರ್. ನಾವೇನು ಅಲ್ಲಿ ವಾಸ ಮಾಡ್ತಕ್ಕಂಥ ಜನಗಳು UGD ಸಮಸ್ಯೆ, ನೀರಿನ ಸಮಸ್ಯೆ ಎಲ್ಲ ಇತ್ತು ಸರ್. ಒಂದೊಂದೇ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಕೊನೆಗೆ ನಾವು UGD ಸಮಸ್ಯೆ ಅಂತ ಬಂದಾಗ ಅವರು ಇದು ಆಗಲ್ಲ, ಇದು ಬೇರೆ ಕಡೆ ಹೋಗ್ಬೇಕು, ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು ಅಂದರೆ ಅದು ಮಾಡೋದು ಯಾವಾಗ? ಸರ್ಕಾರದಲ್ಲಿ ನಾವು ಅಲ್ಲಿ ವಾಸ ಮಾಡೋದು ಹೆಂಗೆ? STP ಒಂದು ಮಾಡಿದ್ದಾರೆ ಸರ್. ಅದು ಏನು ಭಯಪ್ಪ ಅಂತ ಹೇಳಿ ಮಾಡಿದ್ದಾರೆ. ಸೊ ನಮಗೂ ಗೊತ್ತಿಲ್ಲ. ಆವಾಗ ನಮಗೆ ಗೊತ್ತಿಲ್ಲದೆ ನಾವು ತೊಗೊಂಡಿದ್ದೀವಿ, ನಾವು ಈಗ ಮನೆ ಕಟ್ಟಿದ್ದೀವಿ. ಅದು ನಗರಸಭೆಯವರು ಅದು ಕೂಲಂಕುಷವಾಗಿ ಅದು ಪರಿಶೀಲನೆ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಈಗ ತೊಗೊಂಡಿದ್ದಾರೆ. ಅಲ್ಲಿ ಸುಮಾರು ನಾವು 100-150 ಮನೆ ನಾವು ವಾಸ ಇದ್ದೀವಿ. ಅಲ್ಲಿ ವಾಸ ಇರ್ತಕ್ಕಂಥವ್ರಿಗೆ ಏನೇನು ಸವಲತ್ತು ಸಿಗ್ತಾಯಿಲ್ಲ. ಆ UGD ಮನೆಯಲ್ಲಿ ಮಕ್ಕಳಿಗೆ ಪ್ರತಿ ಸಲಿನ ಅಲ್ಲಿ ಓಡಾಡೋಕ್ಕಾಗ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಇಲ್ಲಿನ ಬಡಾವಣೆಯ ಜನರು ಕಂಪ್ಲೀಟ್ ಆಗಿ ಅವರ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ತಾರೆ. ಯಾಕೆ ಇಲ್ಲಿವರೆಗೂ ಕೂಡ ಪರಿಹರಿಸಿಲ್ಲ? ಪ್ರಾಬ್ಲಮ್ ಏನಾಗ್ತಿದೆ ಅಲ್ಲಿ? ಶಿಲ್ಪ, ಏನು ಚಂದ್ರಮೌಳೇಶ್ವರ ಅಂದ್ರೆ ದೊಡ್ಡಬಳ್ಳಾಪುರ ಚಂದ್ರಮೌಳೇಶ್ವರ ಲೇಔಟ್ಗೆ ಜನ ಸುಮಾರು 5 ರಿಂದ 6 ವರ್ಷದ ಮುಂಚೆ ಈ ಲೇಔಟ್ಗೆ ಏನೋ ಸೈಟ್ಗಳನ್ನ ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ಖುಷಿಯಾಗಿ ನಮ್ಗೆ ಏನು ಭಯಪ್ಪ ಅಪ್ರೂವಲ್ ಆಗಿದೆ. ಜೊತೆಲಿ ಚರಂಡಿ ವ್ಯವಸ್ಥೆ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಜೊತೆಲಿ ಪಾರ್ಕ್ ಇದೆ. ಹೀಗೆ ಏನೋ ಸಾಮಾಜಿಕವಾಗಿ ನಮ್ಗೆ ಏನೇನು ಅವಶ್ಯಕತೆ ಇದೆ, ಒಬ್ಬ ಮನೆಯನ್ನ ನಿರ್ಮಿಸ್ಕೊಳ್ಬೇಕಾದ್ರೆ ಅಲ್ಲಿ ಸಕಲ ಸವಲತ್ತುಗಳು, ಮೂಲಭೂತ ಸೌಕರ್ಯಗಳು ಏನೇನೆಲ್ಲ ಸಿಗುತ್ತೆ ಅದೆಲ್ಲವೂ ನಮ್ಗೆ ಇದೆ ಅನ್ನೋ ಒಂದು ಖುಷಿಯಲ್ಲಿ ಬರ್ತಾರೆ. ಆದ್ರೆ ಇತ್ತೀಚೆಗೆ ಅಂದ್ರೆ ಸುಮಾರು 2-3 ವರ್ಷಗಳ ಈ ಅವಧಿಯಲ್ಲಿ ನಮ್ಗೆ ಏನಕ್ಕಪ್ಪ ಈ ಲೇಔಟ್ಗೆ ನಾವು ಬಂದು ಜಾಗನ ಖರೀದಿ ಮಾಡಿದ್ರು ಅನ್ನೋ ಮಟ್ಟಕ್ಕೆ ಬೇಸರನ್ನ ವ್ಯಕ್ತಪಡಿಸತಕ್ಕಂಥದ್ದು ಘಟನೆ ಇಲ್ಲಿ ನಡೆದಿರ್ತಕ್ಕಂಥದ್ದು. ಕಾರಣ ಅಲ್ಲಿರ್ತಕ್ಕಂಥ ಏನೋ ಅದು ಮುಖ್ಯವಾಗಿ ಚಂದ್ರಮೌಳೇಶ್ವರ ಲೇಔಟ್ ಏನಿದೆ ಅದು ತಗ್ಗು ಪ್ರದೇಶದಲ್ಲಿದೆ. ಅದ್ರ ಜೊತೆಲಿ ಏನೋ ಮಳೆ ಮೇಲಿಂದ ಬೇರೆ ಎಲ್ಲಾ ಪ್ರದೇಶಗಳಿಂದ ಬರ್ತಕ್ಕಂಥ ನೀರು ಅಲ್ಲಿ ಬಂದು ಶೇಖರಣೆ ಆಗ್ತೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ STP ಪ್ಲಾಂಟ್ ವರ್ಕ್ ಆಗ್ತಿಲ್ಲ. ಅದ್ರ ಜೊತೆಲಿ ಏನು UGD ಏನು ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಉದ್ದೇಶವಾಗಿ ಇಟ್ಕೊಂಡು ಅನೇಕ ಬಾರಿ ಈ ಅಧಿಕಾರಿಗಳು ನಮ್ಮ ಹತ್ರ ಏನು ಅಲ್ಲಿರ್ತಕ್ಕಂಥ ನಗರಸಭೆ ಅಧಿಕಾರಿಗಳು ಮನೆಗಳ ಹತ್ರ ಬಂದು ಟ್ಯಾಕ್ಸ್ ಅನ್ನ ಕಟ್ಟಿಸ್ಕೊಳ್ತಾರೆ. ಅದ್ರ ಟ್ಯಾಕ್ಸ್ ಅನ್ನ ಕಳ್ತಾರ ವಿನಃ ನಮ್ಗೇನಾದ್ರು ಕುಂದು ಕೊರತೆ ಅಥವಾ ಏನಾದ್ರು ಸಾಧಕ ಬಾಧಕ ಆಗಿರುವಂತ ಸಂದರ್ಭದಲ್ಲಿ ಅನೇಕ ಬಾರಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಸಹ ಆ ಮನವಿಗೆ ಸ್ಪಂದಿಸ್ತಿಲ್ಲ. ನಾವೇನು ಬರ್ತೀವಿ, ಬಂದು ಸ್ಥಳಕ್ಕೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಾತ್ರ ಅದನ್ನ ನಾವು ಅಲ್ಲಿರ್ತಕ್ಕಂಥ ನೀರನ್ನ ಏನೋ ಬೇರೆ ಕಡೆಯನ್ನ ಶಿಫ್ಟ್ ಮಾಡೋದ್ರ ಮುಖಾಂತರ ಒಂದಷ್ಟು ಏನೋ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗ್ತಿದೆ ಹೊರತು ಅದ್ರ ಸಮರ್ಪಕವಾಗಿ ಅಲ್ಲಿರ್ತಕ್ಕಂಥ ಏನೋ STP ಪ್ಲಾಂಟ್ ಅನ್ನ ಕೆಲಸ ಮಾಡೋದು, ರಿಪೇರಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಜೊತೆಲಿ ಆ UGD ವರ್ಕ್ ಕೂಡ ಸಮರ್ಪಕವಾಗಿ ಕೆಲಸ ಮಾಡೋದಕ್ಕೆ ಅದು ಏನ್ ಮಾಡ್ಬೇಕು, ಏನ್ ರಿಪೇರಿ ಆಗಿದೆ, ಜನರಿಗೆ ಏನು ಮಾಡಿದ್ರೆ ಅದು ನಾವು ಸರಿ ಹೊಂದುತ್ತೆ ಅಂತಕ್ಕಂಥ ನಿಟ್ಟಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಮಾತ್ರ ಬಂದು ಅದನ್ನ ನೋಡೋ ಕೆಲಸ ಮಾಡ್ತಿಲ್ಲ. ತಾತ್ಕಾಲಿಕಕ್ಕೆ ಮಾತ್ರ ಆಗ್ತಿದೆ ಅಂತ ಹೇಳಿ ಈಗ ಮಳೆ ಬಂದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮನೆಗೆ ಬರ್ತಕ್ಕಂಥ ಮೋರಿ ನೀರು, ಜೊತೆಲಿ STP ಪ್ಲಾಂಟ್ ನೀರು, ಎಲ್ಲ ಮಳೆ ನೀರು ಎಲ್ಲ ಸೇರಿ ಇತ್ತೀಚೆಗೆ ಅಂದ್ರೆ ಸುಮಾರು 2-3 ತಿಂಗಳಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಅಲ್ಲಿಂದ ಬರ್ತಕ್ಕಂಥ ಹಾವುಗಳು ಜಾಸ್ತಿ ಆಗಿದೆ. ಹೀಗಾಗಿ ನಮ್ಗೆ ಏನಕ್ಕಪ್ಪ ಈ ಲೇಔಟ್ ಅಲ್ಲಿ ನಾವು ಮನೆಯನ್ನ ಖರೀದಿ ಮಾಡಿದೀವಿ ಅನ್ನೋ ಏನೋ ಸಾಕಷ್ಟು ಏನೋ ನಾವ್ ಏನಕ್ಕೆ ಬಂದ್ವಿ ಅನ್ನೋ ಮಟ್ಟಕ್ಕೆ ಜನ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಇನ್ನಷ್ಟು
ವಿಚಾರಗಳನ್ನ ಇಟ್ಕೊಂಡು ನಿನ್ನೆ ಒಂದು ಪ್ರತಿಭಟನೆ ನಡೆಸೋ ಮುಖಾಂತರ ಎಚ್ಚರಿಕೆ ಗಂಟೆಯನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ನಾವು ಬರ್ತೀವಿ, ನೋಡ್ತೀವಿ, ಸರ್ಕಾರಕ್ಕೆ ಪತ್ರವನ್ನ ರವಾನೆ ಮಾಡಿದೀವಿ, ಸರ್ಕಾರದ ಬಳಿ ದುಡ್ಡಿಲ್ಲ ಅಂತಕ್ಕಂಥ ಪ್ರಶ್ನೆಗಳನ್ನ ವಿಮರ್ಶೆ ಮಾಡ್ತಿದ್ರೆ ವಿಧ ಸಾರ್ವಜನಿಕರಿಗೆ ಏನ್ ಬೇಕಂತಕ್ಕಂಥದ್ದನ್ನ ನಿಜಕ್ಕೂ ಸ್ಥಳಕ್ಕೆ ಬಂದು ಏನಾಗುತ್ತೆ ಅಂತಕ್ಕಂಥದ್ದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ಲೇಬೇಕಾಗಿದೆ. ಶಿಲ್ಪ. ಓಕೆ, ಧನ್ಯವಾದ ವೆಂಕಟೇಶ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.